ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಡೈರೆಕ್ಟ್ ಬಂದ್ಬಿಟ್ಟು ನಿಮ್ಮದು KCT ಆ್ಯಂಡ್ ಬೋರ್ಡ್ ಎಕ್ಸಾಮಿನೇಷನ್ಸ್ 2 ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಆಗಿ ಅನ್ನೋದು ಒಂದು 6 ಈ ಡೌಟ್ಸ್ ಅನ್ನೋದು ನಿಮಗೆ ಫುಲ್ ಕ್ಲಿಯರ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಏನೇನಪ್ಪ ಡೌಟ್ಸ್ ಅಂದರೆ, ಫಸ್ಟ್ ಎಕ್ಸಾಮಿನೇಷನ್ಸ್ 2 ಯಾರ್ಯಾರು ಬರಿಬೋದು, ಅದು ಸೆಕೆಂಡ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ಸ್ ಯಾವಾಗಿರುತ್ತೆ, ಎಕ್ಸಾಮಿನೇಷನ್ಸ್ ಫೀಸ್ ಎಷ್ಟು, ಹಾಗೂ KCTಗೆ ಎಕ್ಸಾಮ್ 2 ಕೌಂಟ್ ಆಗುತ್ತಾ, ಮಾರ್ಕ್ಸ್ ಕೌಂಟ್ ಆಗುತ್ತಾ, ಎಕ್ಸಾಮಿನೇಷನ್ಸ್ 2 ಮಾರ್ಕ್ಸ್ ಕಡಿಮೆ ಬಂದರೆ ಕೌಂಟ್ ಆಗುತ್ತಾ, ಫೈನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಪ್ಲಿಮೆಂಟ್ರಿ ಅಂತ ಬರುತ್ತಾ, ಈ ಎಲ್ಲ ಒಂದು ಡೌಟ್ಸ್ಗೆ ನಿಮಗೆ ಆನ್ಸರ್ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಫಸ್ಟ್ ಡೌಟ್ಸ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮಿನೇಷನ್ಸ್ 2 ಯಾರ್ಯಾರು ಬರಿಬೋದು ಅಂತ ಕೇಳಿದರೆ, ಎಲ್ಲರೂ ಬರಿಬೋದಾಗಿರುತ್ತೆ ಎಕ್ಸಾಮಿನೇಷನ್ಸು. ಅಂದರೆ ಈಗ NC ಅಂತ ಯಾರ್ಯಾರು ಬಂದಿದೆ ನಾಟ್ ಕಂಪ್ಲೀಟೆಡ್ ಅಂತ, ಅವರು ಬರಿಬೋದು. ಮತ್ತು ಇನ್ನೂ ಸ್ವಲ್ಪ ಜನ ನಾನು ಇನ್ನೂ ಸ್ವಲ್ಪ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೋತೀನಿ, ಹಾಗೂ ಇನ್ನೂ ಫುಲ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಅನ್ನೋರು ಕೂಡ ಬರಿಬೋದಾಗಿರುತ್ತೆ. ಎಕ್ಸಾಮಿನೇಷನ್ಸು ಎಲ್ಲರೂ ಬರಿಬೋದಾಗಿರುತ್ತೆ, ಯಾವುದೇ ಥರ ಒಂದು ತೊಂದರೆ ಅನ್ನೋದು ಆಗೋದಿಲ್ಲ. ಎಕ್ಸಾಮಿನೇಷನ್ ಯಾವಾಗ ಅಂದರೆ ಈ ಬರುವಂಥ ಈ 24th ಸ್ಟಾರ್ಟ್ ಆಗುತ್ತೆ. ಈ ಎಸ್ಪೆಷಲಿ ಸೈನ್ಸ್ ಹುಡುಗರು ಹೇಳ್ಬೇಕಂದ್ರೆ 25th, 26th, 28th, 2nd ಅನ್ನೋದು ಈ ಒಂದು ನಿಮ್ಮದು PCMB ಈ ಒಂದು 4 ಸಬ್ಜೆಕ್ಟ್ದು ಟೈಮ್ ಟೇಬಲ್ ಆಗಿರುತ್ತೆ. ಮತ್ತು ಹಾಗೂ ನಿಮ್ಮದು KCT ಎಕ್ಸಾಮಿನೇಷನ್ಸ್ ಏನದು 16th 7th ಇರೋದಿಲ್ಲ, ಅಲ್ಲಿ ನಿಮಗೆ PCM ಮಾತ್ರ ಕನ್ಸಿಡರ್ ಮಾಡುತ್ತೆ. ಆ ಒಂದು ಸಬ್ಜೆಕ್ಟ್ ಕೂಡ ನಾನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನನ್ನ ಒಂದು KCT ಎಕ್ಸಾಮ್ಗೆ ಬೋರ್ಡ್ ಎಕ್ಸಾಮ್ ಪ್ಲಸ್ ಮತ್ತು CT ಎಕ್ಸಾಮ್ ಎರಡೂ ಕನ್ಸಿಡರ್ ಮಾಡೋದ್ರಿಂದ ನೀವು ಬೇಕಾದ್ರೆ PCM ಸಬ್ಜೆಕ್ಟ್ನ ನೀವು ಇನ್ಕ್ರಿಮೆಂಟ್ ಟೆಸ್ಟಲ್ಲಿ ನೀವು ಬರಿಬೋದಾಗಿರುತ್ತೆ. ಮತ್ತು ಇಂಜಿನಿಯರ್ ಮಾಡೋಂಥ ಸ್ಟೂಡೆಂಟ್ಸ್ಗೆ PCM ಹೇಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಜನ ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ ಅಂತಂದರೆ, ನೋಡಿ, ಈ ಪ್ರತಿ ವರ್ಷ ಎಕ್ಸಾಮಿನೇಷನ್ ಫೀಸ್ ಅನ್ನೋದು ಇರ್ತಿತ್ತು. ಈ ವರ್ಷ ಎಕ್ಸಾಮಿನೇಷನ್ಸ್ 2 ಆ್ಯಂಡ್ 3ಗೆ ಅಮೌಂಟ್ ಅನ್ನೋದು ಫ್ರೀ ಆಗಿರುತ್ತೆ, ಯಾವುದೇ ಥರ ಅಮೌಂಟ್ ಕಟ್ಟುವಂತಿರಲ್ಲ. ಫ್ರೀಯಾಗಿ ನೀವು ಎಕ್ಸಾಮಿನೇಷನ್ಸ್ 2 ಆ್ಯಂಡ್ 3ನ ಬರಿಬೋದಾಗಿರುತ್ತೆ. ಎಲ್ಲ ಸ್ಟೂಡೆಂಟ್ಸು ಬರಿಬೋದು. ನನ್ನ ಒಂದು ಸಜೆಷನ್ ಅಂದರೆ ಎಲ್ಲ ಸ್ಟೂಡೆಂಟ್ಸು ಬರಲಿ. ಅಂದರೆ ನಿಮಗೆ ಏನಪ್ಪ ಯಾಕೆ ಬರೀರಿ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಅಕಸ್ಮಾತ್ ಏನಾದರೂ ಎಕ್ಸಾಮಿನೇಷನ್ಸ್ 2 ಅಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದರೆ ಅದನ್ನು ಅವರು ಕನ್ಸಿಡರ್ ಮಾಡೋದೇ ಇಲ್ಲ. ಎಕ್ಸಾಮಿನೇಷನ್ಸ್ 2 ಅಲ್ಲಿ ಯಾವುದು ಕಡಿಮೆ ಬಂದರೂ ಒಂದು ಕನ್ಸಿಡರ್ ಮಾಡಲ್ಲ, ಯಾವ್ದು ಜಾಸ್ತಿ ಬಂದಿರುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಂಪಲ್, ಈಗ ಎಕ್ಸಾಮ್ 1 ನಿಮ್ಮದು ಒಂದು 95 ಬಂದ್ಬಿಟ್ಟು ಎಕ್ಸಾಮ್ 2 90 ಬಂದರೆ 95ನೇ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ಏನಂದ್ರೆ ಎಕ್ಸಾಮ್ 2 98 ಬಂದರೆ 98 ಕನ್ಸಿಡರ್ ಮಾಡ್ತಾರೆ. ಈ ಥರ KCT ಎಕ್ಸಾಮ್ 2 ಮಾರ್ಕ್ಸ್ ಕೂಡ ಕೌಂಟ್ ಆಗುತ್ತೆ ಅಂತ ಕೇಳ್ತಿದ್ರು. ಖಂಡಿತ ಎಸ್, ಎಕ್ಸಾಮ್ 2ಗೆ ಯಾರ್ಯಾರು ಮಾರ್ಕ್ಸ್ ಬಂದು ನಿಮ್ದು ಎಕ್ಸ್ಟ್ರಾ ಮಾರ್ಕ್ಸ್ ಬಂದಿತ್ತಂದರೆ ಅದು ಎಕ್ಸಾಮ್ 2 ಅಲ್ಲಿ ನಿಮಗೆ ಕನ್ಸಿಡರ್ ಅನ್ನೋದು ಆಗುತ್ತೆ. ಈ ಒಂದು ಡೌಟ್ಸು ಫುಲ್ ಕ್ಲಿಯರ್ ಆಯ್ತು ಅನಿಸುತ್ತೆ. ಇನ್ನೂ ಒಂದು ಲಾಸ್ಟ್ ಡೌಟ್ ಬಂದ್ಬಿಟ್ಟು ನಿಮ್ಮದು ಫೈನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಪ್ಲಿಮೆಂಟ್ರಿ ಅಂತ ಬರುತ್ತಾ ಅಂತ ಕೇಳ್ತಿದ್ರು. ಖಂಡಿತ ನೋ, ಫೈನಲ್ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಅಂತಂದು ಈ 3 ಎಕ್ಸಾಮಲ್ಲಿ ಬರೆದ್ರೆ ನಿಮಗೆ ಸಪ್ಲಿಮೆಂಟ್ರಿ ಅಂತ ಬರೋದಿಲ್ಲ. ಮತ್ತು ಈಗ NC ಅಂದರೆ ನಿಮಗೆ ನಾಟ್ ಕಂಪ್ಲೀಟೆಡ್ ಅಂತ, ಅಂದರೆ ಈ ಒಂದು ಇನ್ನೂ ಎಕ್ಸಾಮಿನೇಷನ್ಸ್ ಪ್ರೋಸೆಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ನಿಮ್ಮದು ಒಂದು 3 ಈ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಮುಗಿಯೋವರೆಗೂ ನಿಮ್ಮದು ಇನ್ನೂ ಎಕ್ಸಾಮಿನೇಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಆ 3 ಎಕ್ಸಾಮಲ್ಲಿ ಯಾರು ಪಾಸ್ ಆಗ್ತೀರೋ ಅಲ್ಲಿವರೆಗೂ ನಿಮ್ದು ಇನ್ನೂ ಫೇಲ್ ಅಂತ ಬರೋದಿಲ್ಲ. ಆಮೇಲೆ ಆ 3 ಎಕ್ಸಾಮಲ್ಲಿ ಬರೆದು ಲಾಸ್ಟಿಗೆ ಒಂದು ಸಬ್ಜೆಕ್ಟ್ ಅಂದರೆ ಲಾಸ್ಟ್ ಟೈಮಲ್ಲಿ ಕೂಡ ಬರೋದಿಲ್ಲ ಅಂದರೆ ನಿಮಗೆ ಅಲ್ಲಿವರೆಗೂ ಅವಾಗ ಮಾತ್ರ ಫೇಲ್ ಅಂತ ಬರುತ್ತೆ. ಅಲ್ಲಿವರೆಗೂ ನಿಮಗೆ ಯಾವುದೇ ಒಂದು ಫೇಲ್ ಅನ್ನೋದು ನಿಮಗೆ ಆ ಒಂದು ಮನಸ್ಥಿತಿನ ಇಟ್ಕೊಳ್ಕೊಬೇಡಿ. ಇದು ಜಸ್ಟ್ NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. ಈ ಒಂದು ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಇದ್ರ ಬಗ್ಗೆ ತಿಳ್ಕೊಳ್ಳಿ. ತುಂಬ ಡೌಟ್ಸ್ ಅನ್ನೋದಂತೂ ತುಂಬ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು. ನಿಮ್ಮದು ಎಕ್ಸಾಮಿನೇಷನ್ ಫೀಸು, ಎಕ್ಸಾಮಿನೇಷನ್ ಕೌಂಟ್ ಆಗುತ್ತಾ, ಮಾರ್ಕ್ಸು ಕಡಿಮೆ ಬಂದರೆ CTಗೆ ಬಂದ್ಬಿಟ್ಟು ನಿಮ್ಮದು ಒಂದು ಬೋರ್ಡ್ ಎಕ್ಸಾಮ್ದು ಮತ್ತು ಹಾಗೂ CT ಎಕ್ಸಾಮ್ದು 2 ಮಾರ್ಕ್ಸ್ನ ಕೌಂಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ಬೆಸ್ಟ್ CT ಅಪ್ಡೇಟ್ ಅಂತ ಬಂದಾಗ CT ಬರೆಯೋ ಟೈಮಲ್ಲಿ ನಾನು ನಿಮಗೆ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಅಪ್ಡೇಟ್ ಸಿಕ್ತಂದರೆ ತಿಳಿಸ್ತೀನಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟೇಕ್ ಬೈ ಬಾಯ್.